ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅಧಿಕಾರಕ್ಕೆ ಬಂದಾಗ ತನ್ನ ಕೊಡುಗೆಯನ್ನ ತನ್ನ ಪಾಲನ್ನ ಆ ಜನತೆಗೆ ನೀಡುವಂತಹ ಪ್ರಯತ್ನ ಮಾಡ್ತಾರೆ. ಅದು 50 ವರ್ಷಗಳ ಕೇಂದ್ರದಲ್ಲಿ ಕಾಂಗ್ರೆಸ್ನ ಆಡಳಿತ ಇರ್ಬೋದು, ರಾಜ್ಯದಲ್ಲಿ ಕೂಡ ಸುಮಾರು 20-25 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದೆ. ಹೀಗಾಗಿ ಹಿಂದೆ ನೆಹರು ಹೇಳ್ಕೊಂಡು ಮನಮೋಹನ್ ಸಿಂಗ್ ಅವರಿಗೆ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದೆ. ಈ ದೇಶವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಆಯಾ ಪ್ರಧಾನಮಂತ್ರಿಗಳು ತಮ್ಮ ಸೇವೆಯನ್ನ ದೇಶಕ್ಕೆ ನೀಡುವುದನ್ನು ತಾವೆಲ್ಲ ನೋಡಿದ್ವಿ. ಬೇರೆಯವರಿದ್ದಾಗ ಡ್ಯಾಮಿನ ಕಳಿಸಿದ್ದು ಡ್ಯಾಮ ಕಟ್ಟುವಂತ ಪ್ರಯತ್ನ ಆಯಿತು. ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಮುಂದುವರಿದಿತ್ತು. ರೈಲ್ ಲೈನ್ ಇರ್ಬೋದು, ವಿಮಾನಯಾನ ಇರ್ಬೋದು, ಟೆಲಿಕಮ್ಯುನಿಕೇಶನ್ ಇರ್ಬೋದು, ನಮ್ಮ ದೇಶದ ಸೈನ್ಯವನ್ನ ಕಟ್ಟುವಂತದ್ದಿರ್ಬೋದು, 50 ವರ್ಷಗಳಲ್ಲಿ ಇಸ್ರೋ ಇರ್ಬೋದು, ಹಲವಾರು ಕಡೆಗಳಿಂದ ಈ ದೇಶಕ್ಕೆ ಯೂನಿವರ್ಸಿಟಿಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ದೇಶದಲ್ಲಿ ಕೊಟ್ಟಿದ್ರೆ, ರಾಜ್ಯದಲ್ಲಿ ಕೂಡ ಮೂಲಗಳಿಗೆ ಭೂಮಿ ಒಳಗಾಟ ಕಾರ್ಯಕ್ರಮ ದೇವರ ಸ್ಥಾನದಲ್ಲಿ ಕೂಡ ಕೊಡುವಂತ ಪ್ರಯತ್ನ ಆಯಿತು. ಶಾಲೆಗಳಿರ್ಬೋದು, ಕೃಷಿ ಹೊಂಡ ಇರ್ಬೋದು, ಬಹುಶಃ ಅಂತನಿಯಲ್ಲಿ ಕೂಡ ಸುಮಾರು 2 ನೀರಾವರಿ ಯೋಜನೆ ಕೂಡ ಕಾಂಗ್ರೆಸ್ನ ಅವಧಿಯಲ್ಲಿ ಆಗಿರ್ಬೋದು. ಮೊನ್ನೆ ಲಕ್ಷ್ಮಣ ಸವದಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಹಿಂದೆ ಗರ್ಭ ಸುದ್ದಿ ಇರಬಹುದು, ಹಲವಾರು ಕಾರ್ಯಕ್ರಮ ಕೂಡ ನೀರಾವರಿ ಯೋಜನೆಯನ್ನ ಕಾಂಗ್ರೆಸ್ ಕೂಡ ಕೊಟ್ಟಿದ್ದು ತಮಗೆಲ್ಲ ಅದು ವಿಶೇಷವಾಗಿ ಅತ್ಯಂತವೆಲ್ಲ ಗೊತ್ತಿರುವಂತ ವಿಚಾರ. ಹೀಗಾಗಿ ಹಿಂದೆ ಸಿದ್ದರಾಮಯ್ಯ ಇರ್ಬೋದು, ಅರಸರ ಕಾಲದಲ್ಲಿ ಇರ್ಬೋದು, ಮುಖ್ಯಮಂತ್ರಿ ಕಾಲದಲ್ಲಿ ಇರ್ಬೋದು, ಮತ್ತು ಈಗಿನ ಸಿದ್ದರಾಮಯ್ಯ ಕಾಲದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಮತಗಳನ್ನ ಕೇಳ್ತಾ ಇದ್ದೀವಿ. ವಿಶೇಷವಾಗಿ 5 ಗ್ಯಾರಂಟಿಗಳನ್ನ ನಾವು ಅಭಿವೃದ್ಧಿಯಲ್ಲಿ ಸುಮಾರು 20-25 ಕೋಟಿ ಖರ್ಚಾಯಿತು. ಬಹುಶಃ ಕೇವಲ 26 ತಿಂಗಳು. ಅದು ಬಸ್ ಪ್ರಯಾಣ ಇರ್ಬೋದು, ವಿದ್ಯುತ್ ಉಚಿತವಾಗಿರ್ಬೋದು, 2 ಲಕ್ಷ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡುವ ಮೂಲಕ ಸಾಕಷ್ಟು ಮಹಿಳೆಯರಿಗೆ ನೇರವಾಗಿ ಕೊಡುವಂತ ಪ್ರಯತ್ನ ಆಗ್ತದೆ. ಈ ದುಡ್ಡು ಕೊಡುವಂತ ಇಚ್ಛೆ ಕಾರಣ ಮಹಿಳೆಯರು ಸಬಲೀಕರಣ ಆಗಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕು, ಬೇರೆ ಏನಾದರೂ ಸಮಸ್ಯೆ ಇದ್ರೆ ಆ ದುಡ್ಡು ಅವರಿಗೆ ಸದುಪಯೋಗ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಮತ್ತು ಅದರ ಅನುಷ್ಠಾನ ಕೂಡ ಮಾಡಿದ್ದಾರೆ. ನಿಮಗೆಲ್ಲ ಈಗಾಗಲೇ 6 ತಿಂಗಳಲ್ಲಿ ಅದರ ಲಾಭವನ್ನ ಮುಗಿಸುವಂತ ಪ್ರಯತ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿ ಅಂತ ಕೂಡ ಬಹಳ ಹೆಮ್ಮೆ ಇದೆ ಅಂತ ಹೇಳ್ತಾ ಇದ್ರೆ. ಈಗಾಗಲೇ ಲಾಭ ನಮಗೆ ಆಗಲೇಬೇಕು. ಯಾಕೆ ನಿಮಗೆಲ್ಲ ಸಬಲೀಕರಣ, ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ನಾವನ್ನ ಮತಗಳ ರೂಪದಲ್ಲಿ ಪರಿವರ್ತನೆ ಆಗಬೇಕು. ಆ ಮತಗಳ ಪರಿವರ್ತನೆ ಆಗಬೇಕಾದ್ರೆ ನಮ್ಮ ಕಾರ್ಯಕರ್ತರು ಪ್ರತಿ ಮನೆಗೆ ಹೋಗ್ಬೇಕು, ಇದ್ರ ಲಾಭದ ಬಗ್ಗೆ ಚರ್ಚೆ ಆಗಬೇಕು, ಇದನ್ನ ಯಾವ ರೀತಿ ನೀವು ಸದುಪಯೋಗ ಪಡ್ಕೊಂಡ್ರೆ. ಹೀಗಾಗಿ ನಿಮ್ಮ ಬೆಂಬಲ ಈ ಲೋಕಸಭೆ ಇರ್ಬೋದು, ಬರುವಂತ ಚುನಾವಣೆ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೂಲಕ ಗಟ್ಟಿಯಾಗಿರ್ತಕ್ಕಂಥ ವಿನಂತಿ ಮಾಡಿಕೊಳ್ಬೇಕು ಮತ್ತು ಅವ್ರು ಪ್ರತಿ ಮನೆಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ನಾವು ಮಾಡ್ತಿರ್ತಾ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಿಯಾಂಕಾ ಜಾರಕಿಹೊಳಿ ಅವರು ನಾವು ನಿಲ್ಲಿಸಬಾರದು, ಕೊನೆಯವರೆಗೆ ನಾವು ಕಾರ್ಯಕರ್ತರು ನಿಲ್ಲಿಸಬೇಕು, ಕಾರ್ಯಕರ್ತರು ಪ್ರಯತ್ನ ಮಾಡಿದ್ರು ಕೂಡ ಅದು ಹೈಕಮಾಂಡ್ ಅವರು ಬಹುಶಃ ಒಪ್ಪದೇ ಹೋದರು. ಕೊನೆಗೆ ಪ್ರಿಯಾಂಕಾ ಅವರನ್ನ ಇವತ್ತು ನಿಲ್ಲಿಸುವಂತ ಪ್ರಯತ್ನ ಆಗಿದೆ. ಅವ್ರು ಗೆಲ್ಲಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚಿದೆ. ಯಾಕಂದ್ರೆ ಅವರು ರಾಜಕೀಯವಾಗಿ ಹೊಸರು, ಅವ್ರನ್ನ ನಾವೆಲ್ಲ ತಯಾರಿ ಮಾಡಿದ್ರೆ ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಾರೆ, ಪ್ರಶ್ನೆ ಇಲ್ಲ. ಈಗಾಗಲೇ 4-5 ವರ್ಷಗಳಿಂದ ಅವರು ಎಲ್ಲಾ ರಂಗಗಳಲ್ಲಿ ಕೆಲಸ ಮಾಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಇನ್ನೂ ಚಿಕ್ಕವರಿದ್ರು, ಕೋವಿಡ್ ದಲ್ಲಿ ಕೂಡ ಸುಮಾರು ಕೆಲಸ ಮಾಡಿದ್ವಿ, ಪ್ರವಾಹ ಬಂದಾಗ ಕೂಡ ಕೆಲಸ ಮಾಡಿದೀವಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾರ, ಆಸ್ಪತ್ರೆಗಳ ಕಣ್ಣಿನ ಆಪರೇಷನ್ ಕೂಡ ಸಾಕಷ್ಟು ನೂರಾರು ಕಾರ್ಯಕ್ರಮವನ್ನ ನಮ್ಮ ಭಾಗದಲ್ಲಿ ಬೆಳಗಾವಿಯಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ಹೀಗಾಗಿ ಸೋಷಿಯಲ್ ವರ್ಕ್ ಗೊತ್ತಿದೆ, ಅವರ ಭವಿಷ್ಯದಲ್ಲಿ ರಾಜಕಾರಣವಾಗಿ ಮಾಡ್ತಾರೆ ವಿಶ್ವಾಸ ಅವರ ಮೇಲೆ ನಮಗಿದೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾವು ಆಶೀರ್ವಾದ ಮಾಡಬೇಕು. ಹೀಗಾಗಿ ಯಾರು ಕೆಲಸ ಮಾಡಿದೆ ಪಕ್ಷ, ಯಾರ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾರ ಅವ್ರಿಗೆ ನಿಮ್ಮ ಸದಾ ಬೆಂಬಲ ನಮ್ಮ ಆಸೆ. ಯಾವಾಗ 1 ವರ್ಷಕ್ಕೆ 5 ವರ್ಷಗಳು ಬರೋ ರಾಜಕಾರಣಿಗಳನ್ನ ನೀವು ತಿರಸ್ಕಾರ ಮಾಡೋ ಬಹಳ ಅವಶ್ಯಕತೆ ಇದೆ.
ಯಾಕಂದ್ರೆ ಅವ್ರ ರಾಜಕಾರಣಕ್ಕೋಸ್ಕರ ಬರ್ತಾರ. ನಿಮ್ಮ ಸಮಸ್ಯೆಗಳು ಬಂದಾಗ ಇಲ್ಲಿ ಬರೋಲ್ಲ. ಅದನ್ನು ಕೂಡ ನೀವು ಗಮನಿಸೋದು ಬಹಳ ಮುಖ್ಯ ಇದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳುವುದು. ನಮ್ಮ ರಾಜ್ಯದ ಸರ್ಕಾರ ಇದೆ. ಈ ಎರಡು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಗೆ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ತರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಿಮ್ಮ ಮಂತ್ರಿ ಒಂದ್ಸಾರಿ ಸಿಎಂ ಬಂದ್ರೆ 1,000 ಕೋಟಿ ರೂಪಾಯಿ ಹೆಲಿಕಾಪ್ಟರ್ ತರಲೇಬೇಕು. 1,000 ಕೋಟಿ ಹೀಗಾಗಿ ಮೊನ್ನೆ ಕೂಡ 2,000 ಕೋಟಿನ ವಸೂಲಿ ಮಾಡಿದ್ದಾರೆ. ಮತ್ತೆ ಯಾವಾಗ 1,000 ಕೋಟಿ ವಸೂಲಿ ಆಗಬೇಕು. ಆ ದುಡ್ಡು ವಸೂಲಿ ಮಾಡಬೇಕಾದ್ರೆ ಈಗ ನಮ್ಗೆ ಗೆಲ್ಲಬೇಕಾದ್ರೆ ನಮ್ಗೆ ಹಾಕಿರ್ತಾರೆ. ನಾವು ಗೆಲ್ಸಿದ್ದೀವಿ, ಪಕ್ಷಕ್ಕೆ ಗೆಲ್ಸಿಟ್ಟಿದ್ದು ನಾವು ಪಕ್ಷದಲ್ಲಿ ಕೇಳಬೇಕಾದ್ರೆ ಅವರು ಬೆಳಗಾವಿಯಲ್ಲಿ ಹೆಬ್ಬಾಳ ಗೆಲ್ಲಬೇಕು, ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಗೆಲ್ಲಬೇಕನ್ನೋದಾದ್ರೆ ಹೆಚ್ಚು ಅಭಿವೃದ್ಧಿ ಆಗಬೇಕಾದ್ರೆ ಖಂಡಿತವಾಗಿ ಅವ್ರನ್ನ ಗೆಲ್ಲಿಸೋಣ. ಇನ್ನು ಹೆಚ್ಚು ಕೆಲಸಗಳನ್ನ ಮಾಡೋಣ. ಪ್ರಿಯಾಂಕಾ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪ್ರವಾಸ ಮಾಡ್ತಾರೆ, ನಿಮ್ಮನ್ನೆಲ್ಲ ಭೇಟಿ ಆಗ್ತಾರೆ. ನಾವು ಯಾವ ರೀತಿ ಪ್ರವಾಸ ಮಾಡ್ತೀವಿ ಅದೇ ರೀತಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದೇ ಸೀಮಿತವಾಗಿ ಬೆಳಗಾವಿ, ಗೋಕಾಕ ಮತ್ತು ಹುಕ್ಕೇರಿ ಸೀಮಿತವಾಗಿದ್ದಾರೆ. ಯಾಕಂದ್ರೆ ಅವ್ರ ವ್ಯಾಪ್ತಿ ಅಷ್ಟೇ. ಇಲ್ಲೂ ಕೂಡ ಅವರು ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ಈ ಭಾಗದಲ್ಲಿ ಕೂಡ ಓಡಾಡ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಸ್ಥಳೀಯ ಶಾಸಕರ ಜೊತೆ ಸೇರಿ ನೀವು ಕೆಲಸ ಕೂಡ ಮಾಡಬೇಕು ಅಂತ ಹೇಳ್ತಾ ಹಸ್ತದ ಗುರುತಿಗೆ ನಾವು ಆಶೀರ್ವಾದ ಮಾಡಬೇಕು ಅನ್ನೋ ಮಾತು ಹೇಳಿ ನಮಗೆ వచ్చి ನನ್ನ